ಎಳ್ಳಿನ ಹೋಳಿಗೆ ಮಾಡಲು ಮೊದಲಿಗೆ ನಾನು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ. ಮೀಡಿಯಮ್ ಉರಿಗೆ ಚೆನ್ನಾಗಿ ಹುರಿದುಕೊಳ್ಳಬೇಕು. ಕಂದು ಬಣ್ಣ ಬರಬೇಕು. ಚಟ್ ಚಟ್ ಅನ್ನುತ್ತೆ, ಘಮ ಘಮ ಸ್ಮೆಲ್ ಬರಲು ಸ್ಟಾರ್ಟ್ ಆಗುತ್ತೆ. ಆವಾಗ ಅದು ಚೆನ್ನಾಗಿ ಹುರಿದಿದ್ದೀವಿ ಅಂತ ಅರ್ಥ. ಇವಾಗ ಇದು ಚೆನ್ನಾಗಿ ಹುರಿದಿದ್ದೀನಿ. ಇದನ್ನು ಆರಲು ಬಿಡಬೇಕು. ಚೆನ್ನಾಗಿ ಆರಿದ ನಂತರ ಮಿಕ್ಸಿ ಜಾರಲ್ಲಿ ಅದನ್ನು ಮಿಕ್ಸಿ ಮಾಡಿಕೊಳ್ಳಬೇಕು. ಸಣ್ಣ ನುಣ್ಣ ಆದ ನಂತರ ಅದಕ್ಕೆ ಬೆಲ್ಲವನ್ನು ಆ್ಯಡ್ ಮಾಡ್ಕೋಬೇಕು. 1 ಗ್ಲಾಸ್ ಎಳ್ಳು ತೊಗೊಂಡ್ರೆ 1 ಗ್ಲಾಸ್ ಬೆಲ್ಲವನ್ನು ಆ್ಯಡ್ ಮಾಡ್ಕೋಬೇಕು. ಪುಡಿ ಬೆಲ್ಲ ಇದ್ದರೆ ಡೈರೆಕ್ಟ್ ಆ್ಯಡ್ ಮಾಡ್ಕೋಬೋದು. ಉಂಡೆ ಬೆಲ್ಲ ಇತ್ತು ಅಂದರೆ ಕುಟ್ಬಿಟ್ಟು ಈ ಥರ ಸಣ್ಣದಾಗಿ ಪುಡಿ ಪುಡಿಯಾಗಿ ಕುಟ್ಟಿ ರೆಡಿ ಮಾಡ್ಕೋಬೇಕು. ಇವಾಗ ಎರಡನ್ನೂ ಸೇರಿಸಿ ಮತ್ತೆ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಇವಾಗ ಎರಡು ಚೆನ್ನಾಗಿ ನುಣ್ಣಗೆ ಮಿಕ್ಸಿ ಆಗಿದೆ. ಇದಕ್ಕೆ 2 ಸ್ಪೂನು ಹುರಿಗಡಲೆ ಪುಡಿ ಅಂದರೆ ಕಡಲೆನ ಮಿಕ್ಸಿ ಮಾಡ್ಕೊಂಡಿರೋದನ್ನು ಇವಾಗ ಎಲ್ಲವುದನ್ನು ಸೇರಿಸಿ ಇನ್ನೊಂದು ಸರಿ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಇವಾಗ ಎಳ್ಳಿನ ಹೂರಣ ರೆಡಿ ಆಗಿದೆ. ಇದು ಒಂದು ಬೌಲಿಗೆ ಸೇರಿಸ್ಕೊಂಡು ಕೈಯಿಂದ ಎಲ್ಲವುದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಉಂಡೆ ಉಂಡೆ ಇರೋದನ್ನೆಲ್ಲ ಬಿಡಿ ಬಿಡಿಯಾಗಿ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಹೀಗೆ ಉಂಡೆ ಮಾಡಿಕೊಂಡ್ರೆ ಎಳ್ಳುಂಡೆ ಸಹ ರೆಡಿ ಆಗುತ್ತೆ. ಇವಾಗ ಇದನ್ನು ಸ್ಟೋರ್ ಮಾಡ್ಕೊಂಡಿದ್ದೀನಿ. ಇವಾಗ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು, 1 ಸ್ಪೂನ್ ಎಣ್ಣೆ. ಗೋಧಿ ಹಿಟ್ಟು ಚಪಾತಿ ಹೆಂಗೆ ನಾವು ಕಲಿಸ್ಕೊತೀವಿ ಅದೇ ಥರನೇ ಚೆನ್ನಾಗೆ ಕಲಿಸ್ಕೋಬೇಕು ಮೆತ್ತಗೆ. ಚಪಾತಿ ಹಿಟ್ಟಿನ ಅದಕ್ಕೆ ಇರಬೇಕು. ಇದು 15ರಿಂದ ಒಂದು 20 ನಿಮಿಷ ನೆನೆಯಲು ಬಿಟ್ಟಿದ್ದೀನಿ. ಇವಾಗ ಒಂದು 20 ನಿಮಿಷ ಆದ ನಂತರ ಕೈಗೆ ಎಣ್ಣೆ ಹಚ್ಕೊಂಡು ಅಂಟ್ಕೋಬಾರ್ದು ಅಂಥೇಳಿ ಈ ಥರ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಕೈಗೆ ಎಣ್ಣೆ ಹಚ್ಕೊಂಡು ಅಂಚು ಕಾಯಲು ರೆಡಿ ಇಟ್ಕೊಂಡಿರಬೇಕು. ಇವಾಗ ನಾನು ಇದನ್ನು ಸ್ವಲ್ಪ ಉದ್ದ ಮಾಡಿ ರೆಡಿ ಇಟ್ಕೊತೀನಿ. ನನಗೆ ಯಾವ ಸೈಜ್ ಬೇಕು ಆ ಸೈಜು ಕಟ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಇವಾಗ ಮಾಮೂಲಿ ಚಪಾತಿ ಯಾವ ಥರ ಮಾಡ್ಕೊತೀವಿ ರೌಂಡ್ ತಿರಿಸಿ ಈ ಥರ ಪ್ರೆಸ್ ಮಾಡಿ ಗೋಧಿ ಹಿಟ್ಟನ್ನು ಒಂದು ಸರಿ ಕೆಳಗೆ ಮೇಲೆ ಅಂಟಿಸ್ಬಿಟ್ಟು ಈ ಥರ ಸಣ್ಣ ಪೂರಿನ ಮಾಡ್ಕೋಬೇಕು. ಜಾಸ್ತಿ ಹಿಟ್ಟು ಹಚ್ಕೋಬಾರ್ದು. ಇವಾಗ ರೆಡಿ ಇರುವಂಥ ಹೂರಣನ ಇದರಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಪುಡಿ ಬಂದ್ಬಿಟ್ಟು ನಾವು ಒಂದು 15 ತಿಂಗಳ ದಿನ ಆದ್ರೂ ಸ್ಟೋರ್ ಮಾಡಿ ಇಟ್ಕೋಬೋದು. ಯಾವಾಗ ಬೇಕು ಆವಾಗ ಬಿಸಿ ಬಿಸಿದೂ ಮಾಡ್ಕೊಂಡು ತಿನ್ಬೋದು. ಇವಾಗ ನಡುಕ್ಕೆ ಮಾತ್ರ ಹಾಕಬೇಕು, ಸುತ್ತಲೇ ಸ್ವಲ್ಪ ಗ್ಯಾಪ್ ಇರಬೇಕು. ಇವಾಗ ಫೋಲ್ಡ್ ಮಾಡ್ಕೋಬೇಕು. ಅದನ್ನು ಹೊರಗಡೆ ಬರದೇ ಇರೋ ಥರ ಚೆನ್ನಾಗಿ ಒಳಗಡೆ ಅದೆಲ್ಲ ಸೇರಿಸ್ಕೊಂಡು ಎಲ್ಲ ಈ ಥರ ಫೋಲ್ಡ್ ಮಾಡ್ಕೋಬೇಕು. ಇವಾಗ ಇದನ್ನು ಸೇರಿಸ್ಕೊಂಡು ಎಕ್ಸ್ಟ್ರಾ ಇರೋದನ್ನು ಮೇಲೆ ಬಂದಿರುತ್ತಲ್ವ ಅದನ್ನು ಸ್ವಲ್ಪ ಹಿಟ್ಟನ್ನು ನಾನು ತೆಗೆದುಬಿಡ್ತಾ ಇದ್ದೀನಿ. ಪ್ರೆಸ್ ಮಾಡಿಬಿಟ್ಟು ಅದರ ಮೇಲೆ ಒಂದು ಸ್ವಲ್ಪ ಒಣ ಹಿಟ್ಟನ್ನು ಹಚ್ತಾ ಇದ್ದೀನಿ. ಇದನ್ನು ಹಚ್ಬಿಟ್ಟು ಉಲ್ಟಾ ಮಾಡ್ಕೋಬೇಕು. ಇವಾಗ ಚಪಾತಿ ಯಾವ ಥರ ತಿಕ್ತೀವಿ ಅದೇ ಥರನೇ ಸ್ವಲ್ಪ ಮೆತ್ತಗೆ ರೌಂಡಾಗಿ ತಿರ್ಸ್ತಾ ನಾವು ಅದರಲ್ಲೆಲ್ಲ ತೊಂಡ್ಕಿಯಿಂದ ತಿಕ್ಕಬೇಕು. ಇಲ್ಲಾಂದರೆ ಕೆಳಗೆ ಹಂಗೆ ಅಂಟ್ಕೊಂಡ್ಬಿಡುತ್ತೆ. ಕೈ ಸಹಾಯದಿಂದ ಈ ಥರ ತಿರ್ಸ್ತಾ ಹಚ್ಚಿದರೆ ಕೆಳಗೆ ಅಂಟ್ತಾ ಇರಲ್ಲ. ಒಂದ್ಸಲ ಉಲ್ಟಾ ಒಂದು ಕಡೆ ಸೀದಾ ಎರಡೂ ಕಡೆ ಈ ಥರ ಮಾಡ್ತಾಯಿದ್ರೆ ಚೆನ್ನಾಗಿ ಈಸಿಯಾಗಿ ಬರುತ್ತೆ. ಇವು 15-20 ತಿಂಗಳಾದ್ರೂ ಏನೂ ಆಗಲ್ಲ. ಬಟ್ ಬಿಸಿ ಬಿಸಿದು ಹಾಗೆ ಸ್ಟೋರ್ ಮಾಡಬಾರ್ದು. ಸ್ವಲ್ಪ ಎಲ್ಲ ಆರಿದ ನಂತರ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೋಬೋದು. ಇವಾಗ ಅಂಚು ಚೆನ್ನಾಗಿ ಕಾದಿದೆ. ಚಪಾತಿ ಯಾವ ಥರ ಆದರೆ ಸುಡ್ತೀವಿ ಆ ಥರ ಎರಡೂ ಕಡೆ ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಸುಟ್ಕೋಬೇಕು. ಇವಾಗ ನೋಡ್ತಾ ಇದ್ದೀರಾ, ಆವಾಗಲೇ ಒಂದು ಸ್ವಲ್ಪ ದಪ್ಪ ಇರುತ್ತಲ್ವ, ಉಬ್ಬುತ್ತೆ ಚೆನ್ನಾಗೆ. ಎರಡೂ ಕಡೆ ಚೆನ್ನಾಗಿ ಬೆಂದಿದೆ. ಇವಾಗ ಬಿಸಿ ಬಿಸಿ ಆದಂತಹ ಎಳ್ಳಿನ ಹೋಳಿಗೆ ರೆಡಿಯಾಗಿದೆ. ಇದ್ರ ಜೊತೆಗೆ ತುಪ್ಪನ ಸೇರಿಸ್ಕೊಂಡು ತಿಂದರೆ ಟೇಸ್ಟಿ ಆದಂತಹ ಎಳ್ಳಿನ ಹೋಳಿಗೆ ಸಂಕ್ರಾಂತಿ ಸ್ಪೆಷಲ್ ರೆಡಿ ಟು ಈಟ್.